ಮಾತ ಸೊಲ್ಲಲ್ಲ ಗಂಗೆಲಿಂಗನ ದೇಲ ಬಾಳೈತಿ ಮೇಗೆಲ ಗಂಗೆಲಿಂಗನ ಲೇಲ ಬಾಳೈತಿ ಮೇಗೆಲ ಕಾಲನ ಕಾಲ ಸಾಗಿ ಬಂದದ ಮೊದಲ ನನ್ನ ಮಾತ ಸುಳ್ಳಲ್ಲ ಗಂಗಿಲಿಂಗನ ನೇಲ ಬಾಳೈತಿ ಮೇಗೆಲ ಗಂಗಿಲಿಂಗನ ನೇಲ ಬಾಳೈತಿ ಮೇಗೆಲ ಏ ಕಾಲನ ಕಾಲ ಸಾಗೆ ಬಂದದ ಮೊದಲ ನನ್ನ ಮಾತ ಸೊಲ್ಲಲ ಗಂಗೆಲಿಂಗನ ಲೇಲ ಬಾಳೈತಿ ಮೇಗೆಲ ಗಂಗೆಲಿಂಗನ ಲೇಲ ಬಾಳೈತಿ ಮೇಗೆಲ ಕಾಲನ ಕಾಲ ಸಾಗೆ ಬಂದದ ಮೇಗೆಲ ನನ್ನ ಮಾತ ಸುಳ್ಳಲ್ಲ ಗಂಗಿಲಿಂಗನ ನೇಲ ಬಾಳೈತಿ ಮೇಗೆಲ ಗಂಗಿಲಿಂಗನ ನೇಲ ಬಾಳೈತಿ ಮೇಗೆಲ ಗಂಗಪ್ಪ ಮೋತ್ಯ ಇವನಕ್ಕಿಂತ ಮೊದಲ ಮಳೆಯ ಕರದ ಅವ ಕಟ್ಟಿ ಮ್ಯಾಲ ಏ ಸಿದ್ದಪ್ಪ ಮೋತ್ಯ ಅವನಕ್ಕಿಂತ ಮೊದಲ ಮಳೆಯ ಕರದ ಅವ ಕಟ್ಟಿ ಮ್ಯಾಲ ಗಂಗೆಲಿಂಗ ಕೂತ ಕಟ್ಟಿ ಮ್ಯಾಲ ಗಂಗೆಲಿಂಗ ನಿಂತ ಕಟ್ಟಿ ಮ್ಯಾಲ ಬ್ಯಾಳಂದ ಮಳೆಯಾಗಲಿಲ್ಲ ನೋಡಿ ಜನ ಎಲ್ಲ ನೆಂದುಕೊಂಡು ಗಲಗಲ್ಲ ಇವನು ಮಾನವನಲ್ಲ ಗಂಗೆಲಿಂಗನ ಲೇಲ ಬಾಳೈತಿ ಮೇಗೆಲ ಗಂಗೆಲಿಂಗನ ಲೇಲ ಬಾಳೈತಿ ಮೇಗೆಲ ಕಾಲನ ಕಾಲ ಸಾಗೆ ಬಾಣದ ಮಗಲ ಮಾತ ಸುಳ್ಳಲ್ಲ ಗಂಗಿಲಿಂಗನ ನೇಲ ಬಾಳೈತಿ ಮೇಗೆಲ ಗಂಗಿಲಿಂಗನ ನೇಲ ಬಾಳೈತಿ ಮೇಗೆಲ ನಾಕ
ಮಂದಿ ಹೆಣ್ಣು ಮಕ್ಕಳ ಮ್ಯಾಲ ಗಂಗಪ್ಪ ಮುತ್ಯಾಗ ದೀಪಗಲಿಲ್ಲ. ನಾಲ್ಕ ಮಂದಿ ಹೆಣ್ಣು ಮಕ್ಕಳ ಮ್ಯಾಲ ಗಂಗಪ್ಪ ಮುತ್ಯಾಗ ದೀಪಗಲಿಲ್ಲ. ಸಿದ್ಧರಡಿದ ಸುಳ್ಳಾಗಲಿಲ್ಲ. ಸಿದ್ಧರಡಿದ ಸುಳ್ಳಾಗಲಿಲ್ಲ. ಹುಟ್ಟಿದ ಕೂಸ ಬದುಕಲಿಲ್ಲ. ಕಾಲೆ ತೊಟ್ಟಿಲ್ಲ ಎಂತದೋ ತಾಯಿ ಒಡಲ ಅವ್ವಾಗ ಬಡದಂಗ ಸಿಡಲ. ಗಂಗೆ ಲಿಂಗನಲ್ಲೇಲ ಬಾಲೈತೆ ಮೇಗೆಲ. ಗಂಗೆ ಲಿಂಗನಲ್ಲೇಲ ಬಾಲೈತೆ ಮೇಗೆಲ. ಕಾಲನ ಕಾಲ ಸಾಗೆ ಮಾದದ ಮೊದಲ ನಲ್ಲ ಮಾತ ಸುಳ್ಳಲ್ಲ. ಗಂಗಿಲಿಂಗನ ಲೇಲ ಬಾಳೈತೆ ಮೇಗೆಲ. ಗಂಗಿಲಿಂಗನ ಲೇಲ ಬಾಳೈತೆ ಮೇಗೆಲ. ನಂಬಿಗಿಡರಿ ಕೆಲಸದ ಮ್ಯಾಲ ಮನಸ್ಸ ಮಾಡ ಬ್ಯಾಡ್ರಪ್ಪ ಬದಲ. ನಂಬಿಗಿಡರಿ ಕೆಲಸದ ಮ್ಯಾಲ ಮನಸ್ಸ ಮಾಡ ಬ್ಯಾಡ್ರಪ್ಪ ಬದಲ. ಒದ್ದ ಮುರ್ತನ ಬಾಯನ ಹಲ್ಲ. ಒದ್ದ ಮುರ್ತನ ಬಾಯನ ಹಲ್ಲ. ಆಳ ಅಂಜಿ ಹಿಡದವ ಕಾಲ. ಒದ್ದಿತ ಎತ್ತ ಬಿದ್ದವ ಬಯಲ ಹಲ್ಲ. ನಾಲಿಗೆ ಆಗಲಿಲ್ಲ ಬದಲ. ಇದೇ ಶೇಷಗಿರಿ ಊರಾಗ ಆಹಾ ಗಂಗೆ ಲಿಂಗನ ಲಿಂಗನಲ್ಲೇಲ ಬಾಲೈತೆ ಮೇಗೆಲ. ಗಂಗೆ ಲಿಂಗನಲ್ಲೇಲ ಬಾಲೈತೆ ಮೇಗೆಲ. ಕಾಲನ ಕಾಲ ಸಾಗೆ ಬಾದದ ಮೊದಲ ನಳ ಮಾತ ಸುಳ್ಳಲ್ಲ. ಈಗ ಗಂಗಿಲಿಂಗನ ಲೇಲ ಬಾಳೈತೆ ಮೇಗೆಲ. ಗಂಗಿಲಿಂಗನ ಲೇಲ ಬಾಳೈತೆ ಮೇಗೆಲ. ಹತ್ತಿ ತಿರ್ಗ್ಯಾರ ಕುದರಿಯ ಮ್ಯಾಲ ಜಾಡಿ ಹೊತ್ತ ಹೆಗಲ ಮ್ಯಾಲ. ಏನಾತ್ರಿಪ್ಪ? ಶರಣರು ಸಿದ್ಧರು ಮಾಡಿರ್ತಕ್ಕಂತ ಪವಾಡ ಹೆಂಗ್ರಿಪ್ಪ ಅದು? ಸಹಜ ಬೋಲನೆ ಹಿತ ಉಪದೇಶ. ಹೆಂಗ್ರಿಪ್ಪ ಅದು? ಸಹಜ ಬೋಲನೆ ಹಿತ ಉಪದೇಶ. ಹಿತ ಉಪದೇಶ ದೃಷ್ಟದಿಂದ ಆಗಬಹುದು, ಒಂದು ವಾಣಿಯಿಂದ ಆಗಬಹುದು, ಆಗಬಹುದ್ರಲ್ಲ, ಒಂದು ಹಸ್ತದಿಂದ ಆಗಬಹುದು, ಹೌದು, ಒಂದು ಪಾದದಿಂದ ಆಗಬಹುದು, ಪಾದದಿಂದ ಕೂಡ ಆಗಬಹುದು. ಹೆಂಗ ಅಂತ ಕೇಳಿದ್ರ ಹೆಂಗ್ರಿ? ಶೇಷಗಿರಿ ಊರಾಗ ಗಂಗಲಿಂಗ ಮುತ್ಯ ಬಂದಿದ್ದ. ಆಹಾ ಮುಂಜಾನೆ ಕೈಮಾರು ಹೊತ್ತೇರಿತ್ತು, ಹೌದು, ಕೈಯಾಗ ಚರಿಗಿ ತಗೊಂಡ
ಹೊಳಿ ಕಡೆ ದಂಡಿಗೆ ನಡೆದಿದ್ದ. ಹೌದಲ್ರಿಪ್ಪ. ಹೊರಗಡೆ ಹೋಗೋ ಟೈಮ್ದಾಗ ದೊಡ್ಡ ಸಾವುಕಾರನ 4 ಮಂದಿ ಆಳುಗಳು ಏನ್ ಮಾಡ್ತಾರ್ರಿ? ಅಡವಿ ಒಳಗ ಎತ್ತ ಕಟ್ಕೊಂಡು ಹಾ ಹಾ ಮಕ್ಕೊಂಡಾರ. ಕೈಮಾರು ಹೊತ್ತೇರದ ಎತ್ತುಗಳು ಹೆಂಡ್ಯಾಗ ತುಳಿದಾಡ್ತಿದ್ದು. ಹೌದಲ್ರಿಪ್ಪ. ಹೌದು. ಗಂಗಲಿಂಗ ಮುತ್ಯ ನಿತ್ಯದ ಹಾ ಆಳಿನಂತೆ ಮಾಡ್ಬ್ಯಾಡ್ರು, ಆಳ ಮಕ್ಕಳಾಗಬ್ಯಾಡ್ರಿ, ಹಾ ಸಾವುಕಾರನ ಮನಿ ಮಕ್ಕಳಾಗ್ರಿ. ಹೌದು. ಸಾವುಕಾರನ ಮುಖ ನೋಡ್ಲಿಲ್ಲ ತಂದ್ರ ಮೂಕ ಪ್ರಾಣಿದರಿ ಮುಖ ನೋಡ್ರಿ, ದೇವ್ರ ಒದ್ದ ಬಾಯನ್ ಹಲ್ಲು ಮುರ್ದಾನ್ ನಿಮ್ಮ ಅಂದ. ಹೌದಲ್ರಿಪ್ಪ. ಹೌದು. ಅವಾಗ ಏನ್ ಹೇಳ್ತಾರೆ ಆಳುಗಳ? ಗಂಗಲಿಂಗ ಮುತ್ಯಾಗ ನೋಡಿ ಈ ಮಾತಾಡುವಂತ ಮಾತಿಗೆ ಅರುವುಂಟಾಗಿ ಹಸಿಯಾಗಿಂದ ಎದ್ದು ಓಡೋಡಿ ಬಂದ ಕಾಲು ಬಿದ್ರಿಯಪ್ಪ. ಯಪ್ಪ ನಿಮ್ಮ ಮಾತು ಸುಳ್ಳಾಗುದಿಲ್ಲ, ನಮ್ಮ ಕಡೆ ತಪ್ಪಾಗ್ಯದ, ಇನ್ನೊಂದು ಸಲ ಹೊತ್ತಿರತಕ್ಕ ಮಕ್ಕಳೋದಿಲ್ಲ, ಹಾ ಹಾ ಇದೊಂದು ಮಾತು ತಕ್ಕೋಯಪ್ಪ ಮುಂದಂದ್ರು. ಹೌದು. ಆದ್ರ ಗಂಗಪ್ಪ ಮುತ್ಯ ಆಡಿದ ಮಾತ ಹಾ ಹಾ ತಕ್ಕೋಲಿಲ್ಲ, ಮುಂದೆ ಸಾಗಿ ಹೋಗಿಬಿಟ್ಟ. ಹೌದು. ನಿದ್ದಗನ್ನ ಎದ್ದು ಹಂಗೆ ಎತ್ತಿನ ಕಾಲಾಗ ಹೋಗಿ ಹಾ ಹಾ ಹೆಂಡಿ ಸರ್ಸು ಟೈಮ್ದಾಗ ಏನ್ ಎತ್ತಲತ್ತಿ ಹೊಡಿತು ಬಾಯಾಗಿನ ಹಲ್ಲೆಲ್ಲ ಮುರಿದು ಬಿದ್ದು. ಹೌದಲ್ರಿಪ್ಪ. ಸುಳ್ಳಾಯ್ತೇನು? ಹಾ ಹಾ ಸುಳ್ಳಾಗ್ಲಿಲ್ಲ. ಗಂಗಲಿಂಗ ಹೇಳಿದ ಮಾತು ಸುಳ್ಳಾಯ್ತೇನು? ಸುಳ್ಳಾಗ್ಲಿಲ್ರಿಪ್ಪ. ಸಾವುಕಾರ್ಗ ನೋಡ್ಬೇಡ್ರು, ಸಾವುಕಾರ ಒಟ್ಟ ನೋಡ್ಬ್ಯಾಡ್ರಿ. ಮೂಕ ಪ್ರಾಣಿಗೆ ನೋಡಿರಿ ಜೀವನ ಮಾಡ್ರಿ. ಹೌದು. ಇದಕ್ಕ ಭಗವಂತ ಮೆಚ್ಚುದಿಲ್ಲ, ಒದ್ದ ನಿಮ್ಮ ಬಾಯನ ಹಲ್ಲು ಮುರಿದಾನು. ಇಷ್ಟೇ ಮಾತಾಡ್ಯಾರ. ಇಷ್ಟೇ ಮಾತಾಡ್ಯಾರಲ್ರಿಪ್ಪ. ಮಾತಾಡಿನ ಗಳಿಗೆ ಆಗಿಲ್ಲ, ಎತ್ತಲತ್ತಿ ಹೊಡೆದ ಬಾಯನ ಹಲ್ಲು ಮುರಿತು ಅಂತಂದ್ರ ಹಾ ಹಾ ಅಂತ ಗಂಗಲಿಂಗನ ಲೀಲಾ ಇರಬೇಕು. ಹೌದು. ಬರೇ ಒಂದೇ ಮಾತಿಗಾಗಿ ಗಂಗಲಿಂಗ ಮುತ್ಯ ಹತ್ತುವಂತ ಚಂಪಾ ಕುದುರೆಗೆ ಹಾ ತಿಳಿಲಾರ್ದ ಅಜ್ಞಾನಿ ಒಬ್ಬ ಹಾ ಹಾ ಕುದುರೆ ಚಂಪಾಗ ಕರ್ಕೊಂಡು ಬರಾಗ ನನ್ನ ಕುರ್ನದಾಗ ಮೇಯ್ತಿತ್ತು. ಆ ಕುದುರೆ ಮ್ಯಾಗ ಹತ್ತಿ ಬಂದದಕ್ಕಾಗಿ ಹಾ ಹಾ ಚಂಪಾ ಕುದುರೆದ ಉಸಿರು ಹೋಗುವವರೆಗೆ ಗಂಗಲಿಂಗ ಮುತ್ಯ ಮುಟ್ಲಿಲ್ಲ ಕುದುರೆಗೆ. ಹೌದಲ್ರಿಪ್ಪ. ಹೌದು. ಅಂತ ಹಠವಾದಿ, ಹೌದು. ಅಂತ ಒಂದು ಲೀಲಾ. ಹಾ ಹಾ ನಿಮ್ಗೊಂದು ಮಾತು ಹೇಳ್ತೇನೆ ಪುಣ್ಯಾತ್ಮರೇ, ಹೆಂಗ್ರಿ? ಶರಣರ ಆಟ, ಸಿದ್ಧರ ಆಟ ಹೌದು. ಮಲ್ಲಿಗೆ ಹೂವಿನ ತ್ವಾಟ ಇದ್ದಂಗ. ಮಲ್ಲಿ ಹೂವಿನ ತ್ವಾಟ ಇದ್ದಂಗಲ್ರಿ. ಬಾಳ ಭಕ್ತಿದಿಂದ ನಡ್ಕೊಂಡ್ರ ಸಣ್ಣ ಕೂಸಿದ್ದಂಗ ತೊಡಿ ಮ್ಯಾಲ ಆಡ್ತಾರ. ಹೌದು. ಸ್ವಲ್ಪ ನಾವು ತಪ್ಪಿದೇವಪ್ಪ ಅಂತಂದ್ರ ಮಿಡಿನಾಗ್ರ ಹಾವ್ ಇದ್ದಂಗ ಎಲ್ಲಿ ಹೊಡಿತಾರ ಹೇಳಕ್ ಬರುದಿಲ್ಲ, ಎಲ್ಲಿ ಹೊಡಿತಾರ ಹೇಳಕ್ ಬರುದಿಲ್ಲ. ಹೇಳಕ್ ಬರುದಿಲ್ಲ ಹಾವ. ಒಂದೇ ಒಂದು ಮಾತು ಹೇಳ್ತೀನಿ ನಿಮಗ. ಹೆಂಗ್ರಿ? ಒಂದು ಊರ್ ಒಳಗ ಶರಣರ ಆಗಮನ ಆಗಿತ್ತು. ಹಾ ಹಾ 1 ತಿಂಗಳ ಪ್ರವಚನ ನಡೆದಿತ್ತು. ನಡ್ದತ್ತಲ್ರಿಪ್ಪ. ಮಹಾತ್ಮರು ಬಂದಾರ ತಿಳ್ಕೊಂಡು ಆ ಊರ ಒಳಗಿನ ಬಡವ ಹೆಣ್ಮಗಳು ದಿನನಿತ್ಯದಲ್ಲಿ ಕಸ ತೆಗೆದು ಹೊಟ್ಟೆ ತುಂಬಿಸ್ಕೊಳ್ಳುವಂತ ಹೆಣ್ಮಗಳು ಹೆಣ್ಮಗಳಲ್ರಿಪ್ಪ. ಮುಂಜಾನೆ ಎದ್ದು ಹಾ ತನ್ನ ಮನೆಯಲ್ಲಿ ಇದ್ದಿರತಕ್ಕಂತ ಬುತ್ತಿಯನ್ನು ಮಾಡಿಕೊಂಡು ತಂದ ಆ ಮಹಾತ್ಮರಿಗೆ ಕೊಟ್ಟು, ಕೊಟ್ಟು ಯಪ್ಪ ನಾ ಮಧ್ಯಾಹ್ನ ಕಸ ಬಿಟ್ಟು ಬಂದಾಗ ಈ ಬುತ್ತಿದ ಗಂಟು ಒಯ್ತೀನಿ, ಹಾ ಹಾ ನೀವು ಊಟ ಮಾಡಿ ರೆಸ್ಟ್ ಮಾಡ್ರಿ ಅಂತ ಗುರುಗಳಿಗೆ ಇದನ್ನ ತಾಟ್ ಕೊಟ್ಟ. ಅದ್ ಹೆಣ್ಮಗಳು ಕುರುಪಿ ತಗೊಂಡು ಕಸಕ್ ಹೋಗ್ತಿದ್ಲು. ಹೋಗ್ತಿಳಲ್ರಿಪ್ಪ. ಹಿಂಗ 1 ದಿನ 2 ದಿನ 8 ದಿನ 15 ದಿನ ಸಾಗಿ ನಡೀತು. ನಡೀತಲ್ರಿಪ್ಪ. ಮುಂದ್ ಒಂದು ದಿವಸ ಹೆಣ್ಮಗಳ ಮನೆಯಿಂದ ಅಡಿಗೆ ಮಾಡ್ಕೊಂಡು ಗಂಗಾಳ ತುಂಬಿಕೊಂಡು ಹಾ ಆ ಗಂಗಾಳ ಮ್ಯಾಗ ಸೀರೆ ಸೆರಗ ಮುಚ್ಕೊಂಡು ಹಾ ಹಾ ಮುಂಗೈಯಾಗಿ ಹಿಡ್ಕೊಂಡು ಬರ್ತಿದ್ಲು. ಬರ್ತಿಳಲ್ರಿಪ್ಪ. ಆಕಾಶದಾಗ ಒಂದ ಹದ್ದ ಹಾ ಹಾ ಹಾವಿಗೆ ಬಾಯಾಗ ಹಿಡ್ಕೊಂಡು ಹೊಂಟಿತ್ತು. ಹಾ 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 ಆಕಾಶದಾಗ ಒಂದ ಹದ್ದ ಹಾವಿಗೆ ಬಾಯಾಗ ಹಿಡ್ಕೊಂಡು ಹೊಂಟಿತ್ತು. ಹೊಂಟಿತ್ತಲ್ರಿಪ್ಪ. ಹದ್ದಿನ ಬಾಯಾಗ ಸಿಕ್ಕ ಹಾವ ಲಿಟಿಪಿಟಿ ಒದ್ದಾಡ್ತಿತ್ತು ಉಸಲು ತಿರುಗಲಾರ್ದೆ. ಹೌದಲ್ರಿಪ್ಪ. ಒದ್ದಾಡ್ದಲ್ರಿ ಪಾಪ. ಆ ಟೈಮದೊಳಗ ಹಾವು ಏನ್ ಮಾಡಿತ್ತು, ತಾಪಿ ಹೆಚ್ಚಾಗಿ ಬಾಯಿ ತೆರೆದು ಬಾಯಾಗಿನ ವಿಷ ಕಾರಿತು. ಹಾ ಹಾ ಅದೇ ಟೈಮ್ದಾಗ ಸೂಸ ಗಾಳಿಗೆ ಹೆಣ್ಮಗಳ ಸೀರೆ ಸೆರಗ ಗಂಗಾಳ ಮ್ಯಾಗಿಂದ ಸರಿತು. ಸರಿತಲ್ರಿಪ್ಪ. ವಾಟಗಾದಾಗ ಹಾಲಿದ್ದು ಆಕಾಶದಿಂದ ಬರುವಂತ ಹಾವಿನ ಬಾಯಾಗಿನ ವಿಷ ಹಾಲಿನೊಳಗ ಬಿತ್ತು. ಆಹಾ ಹಾಲಿನೊಳಗ ಬಿತ್ತು. ಹೌದ್. ಹೆಣ್ಮಗಳು ನೋಡಿಲ್ಲ, ಹಂಗೆ ಒಯ್ದು ಮಹಾತ್ಮರ ಮುಂದಿಟ್ಟಪ್ಪ ನೀವು ಪ್ರಸಾದ ಮಾಡ್ರಿ, ಹಾ ನಾ ಮಧ್ಯಾಹ್ನ ಬಂದ ಈ ಬುತ್ತಿ ತಗೊಂಡು ಹೋಗ್ತೀನಿ ಅಂತೇಳಿ ನಮಸ್ಕಾರ ಮಾಡಿ ಹೆಣ್ಮಗಳು ಹೊಂಟ ಹೋಗಿಬಿಟ್ಟಳು. ಹೊಂಟ ಹೋಗಲ್ರಿಪ್ಪ. ಮಹಾತ್ಮರು ಏನ್ ಮಾಡಿದ್ರು, ಕೈಕಾಲ ಮುಖ ತಕ್ಕೊಂಡು ಹೆಣ್ಮಗಳು ತಂದಿರತಕ್ಕಂತ ಪ್ರಸಾದವನ್ನು ಕುತ್ಕೊಂಡು ಊಟ ಮಾಡಿ ಹಾ ಕೊನೆಗೆ ಆ ವಾಟಕ ಹಾಲು ಕುಡಿದ್ರು. ವಿಷ ವೇದನೆಯಿಂದ ಮಹಾತ್ಮರು ಪ್ರಾಣ ಬಿಟ್ರು. ಆಹಾ ಹೌದ್ರಿಪ್ಪ. ಏನಾಯ್ತದ? ದೇಹ ತ್ಯಾಗ ಮಾಡಿದ್ರು. ಹಾ ಹಾ ಯಮದೈತ್ ನಾ ಹೋಯ್ತೀನಿ ಅಂದ ವೈಕುಂಠದಿಂದ. ಇದು ಜೀವ ನನಗ್ ಬರ್ಬೇಕಂತ ಅವ್ರಂದ್ರು. ಹೌದು. ವೈಕುಂಠದಾಗ ಜಡತೆ ನಡೀತು. ನಡೀತಲ್ರಿಪ್ಪ. ಇಂತ ಒಬ್ಬ ಮಹಾತ್ಮ ಪ್ರವಚನ ಹೇಳುವಾಗ ಶ್ರಾವಣ ತಿಂಗಳದಾಗ ಇವ ದೇಹ ತ್ಯಾಗ ಮಾಡ್ಯಾನ. ಮಾಡ್ಯಾನಲ್ರಿಪ್ಪ. ಹಾವಿನ ವಿಷದಿಂದ ಇವ ಸತ್ತಾನ. ಸತ್ತಾನಲ್ರಿಪ್ಪ. ಇವನ ಪ್ರಾಣ ನಾವು ತಗೊಂಡು ಬಂದೀವಿ. ಹಾ ಇಲ್ಲಿ ಯಾರಿಗೆ ನಾವು ಶಿಕ್ಷಾ ಕೊಡ್ಬೇಕು? ಹೌದು. ಬಾಯಿ ಒಳಗ ಹಾವಿಗೆ ಹಿಡ್ಕೊಂಡು ಹೋಗುವಂತ ಹದ್ದಿಗೆ ಶಿಕ್ಷಾ ಕೊಡ್ಬೇಕು. ಕೊಡಬೇಕು. ಏನ ಹಾವು ತನ್ನ ಬಾಯಾಗಿನ ವಿಷ ಬಿಟ್ಟದ ಹಾವಿಗೆ ಶಿಕ್ಷಾ ಕೊಡ್ಬೇಕು. ಏನ್ ಹಾವಿಗೆ ಶಿಕ್ಷೆ ಕೊಡ್ಬೇಕು? ಹೆಣ್ಮಗಳ ಬುತ್ತಿ ದಿನನಿತ್ಯದಲ್ಲಿ ತಂದು ಕೊಟ್ಟ ಹಾ ಅನ್ನದಾನವನ್ನು ಮಾಡಾಕತ್ಯಾಳ, ಆ ಹೆಣ್ಮಗಳಿಗೆ ಶಿಕ್ಷಾ ಕೊಡ್ಬೇಕು. ಹೌದು. ತಿಳಿಲಾರದೆ ಊಟ ಮಾಡಿರ್ತಕ್ಕಂತ ಮಹಾತ್ಮಗ ಶಿಕ್ಷಾ ಕೊಡ್ಬೇಕು. ಹಿಂಗ ವೈಕುಂಠದಾಗ ಬ್ರಹ್ಮ ವಿಷ್ಣು ಮಹೇಶ್ವರ ಚರ್ಚೆ ನಡೀತ್ರಿ. ಯಮರಾಜ ಹಿಂಗ
ಚರ್ಚೆ ನಡೀತು. ಹೌದಲ್ರಿಪ್ಪ. ಅದೇ ಊರಾಗಿಂದ ಭೂಲೋಕದಾಗಿಂದ ಒಂದು ಗಂಡ ಗಿಳಿ ಹಾ ಹಾ ದಿನನಿತ್ಯದಲ್ಲಿ ವೈಕುಂಠಕ್ಕೆ ಹೋಗಿ ಸಂಜೆಕ್ ಬರ್ತಿತ್ತು. ಹೌದಲ್ರಿಪ್ಪ. ಹೌದು ಮುಂಜಾನೆ ಹೋಗ್ತಿತ್ತು, ಸಂಜೆಲಿ ಬರ್ತಿತ್ತು, ಮುಂಜಾನೆ ಹೋಗ್ತಿತ್ತು, ಸಂಜೆಲಿ ಬರ್ತಿತ್ತು. ಬರ್ತಿತ್ತಲ್ರಿಪ್ಪ. ಸಂಜೆಕ್ ಬಂದ ತಕ್ಷಣ ಹೆಣ್ಣ ಗಿಳಿ ಕೇಳ್ತಿತ್ತು, ಏನ್ ಕೇಳ್ತಿತ್ರಿಪ್ಪ? ಮೊನ್ನಿನ ದಿವಸ ಈ ಊರಾಗ ತಿರ್ಕೊಂಡಂತ ಒಬ್ಬ ವ್ಯಕ್ತಿದು ವ್ಯಕ್ತಿದು ಆ ಮಹಾತ್ಮಂದು ಹಾ ನ್ಯಾಯ ನಡೆದತ್ತ ಯಾರಂತೆ ಆಯ್ತು, ಯಾರಿಗ್ ಶಿಕ್ಷೆ ಆಯ್ತು ಅಂತ ಹೆಣ್ಣ ಗಿಳಿ ಕೇಳ್ತಿತ್ತು. ಹಾ ಹಾ ಅವಾಗ ಗಂಡ ಗಿಳಿ ಹೇಳ್ತಿತ್ತು, ಇನ್ನ ನ್ಯಾಯ ಮುಗ್ದಿಲ್ಲ ಅದ. ಇನ್ನ ನ್ಯಾಯ ಮುಗುದಿಲ್ಲ ಅದು. ಹಿಂಗ 8-10 ದಿನ ಹೋಯ್ತು. ಹೌದು. ಆ ಊರಿಗೆ ಗುರು ಶಿಷ್ಯರು 2 ಮಂದಿ ಬಂದ್ರು. ಹಾ ಹಾ ಬಂದಂತ ಟೈಮ್ದಾಗ ಅದೇ ಗಿಡದ ಕೆಳಗೆ ಕೂತಿದ್ರು. ಸಂಜೆ 5 ಗಂಟೆ ಆಗಿತ್ತು. ಹೌದು. ಮತ್ತ ಗಂಡ ಗಿಳಿ 5 ಗಂಟೆಗೆ ಭೂಲೋಕಕ್ಕೆ ಬತ್ತು. ಬತ್ತಲ್ರಿಪ್ಪ. ಅವಾಗ ಗಂಡ ಗಿಳಿಗೆ ಕೇಳ್ತಿ ಹೆಣ್ಣು ಗಿಳಿ, ಏನ್ ಕೇಳ್ತ್ರಿ? ಇವತ್ತರ ನ್ಯಾಯ ಮುಗಿತೇನು ಅಂದಾಗ, ಇವತ್ತು ನ್ಯಾಯ ಬಗೆಹರದಿಲ್ಲ ಆತದ. ಹೌದು. ಇವತ್ತು ನ್ಯಾಯ ಬಗೆಹರದಿಲ್ಲ ಅಂದಾಗ ಹಾ ಹಾ ಈ ಮಾತ ಶಿಷ್ಯಾಗ ಅರುವಂಟಾಗಿ ಗುರುವಿಗೆ ಕೇಳ್ದ, ಯಪ್ಪ ಈ ಗಿಳಿ ಮತ್ ಮಾತಾಡ್ತಾವಲ್ಲ, ಹಾ ಹಾ ಯಾರಿಗ್ ಶಿಕ್ಷೆ ಆಗ್ಬೇಕು ಏನ ತಂದಾಗ ಹಾ ಹಾ ಆ ಟೈಮ್ದಾಗ ಗುರು ಹೇಳ್ತಾನ, ಇದು ಮಹಾತ್ಮರ ವಿಚಾರಪ್ಪ, ಇದ್ರೊಳಗ ನಾವು ತಲೆ ಹಾಕಬಾರ್ದು, ಹಾಕಬಾರ್ದು, ಬೇಡ, ಹಾ ಇದಕ್ಕೆ ನೀ ತಲೆ ಹಾಕಬೇಡ ಅಂದ. ಇಲ್ಲ, ನನಗೆ ಹೇಳಬೇಕು, ನೀನು ಹೌದು ನನಗೆ ಹೇಳಬೇಕು. ಹೇಳಬೇಕು. ಆ ಟೈಮ್ದೊಳಗ ಗುರುಗಳು ಹೇಳ್ತಾರ, ಏನ್ರಿಪ್ಪ? 8 ದಿವಸದ ಹಿಂದೆ ಈ ಊರಾಗ ಪ್ರವಚನ ಮಾಡಕ್ ಬಂದಂತ ಮಹಾತ್ಮರು ಹಾ ಮಹಾತ್ಮರು ಅವ್ರು ಏನ್ ಮಾಡ್ಯಾರ, ಅಚಾನಕ್ಕಾಗಿ ದೇಹ ತ್ಯಾಗ ಮಾಡ್ಯಾರ. ಅವ್ರ ಜೀವ ಹೋಗಿ ಹಾ ಹಾ ವೈಕುಂಠದಾಗ ನ್ಯಾಯ ನಡೆದದ, ಯಾರಿಗೆ ಶಿಕ್ಷೆ ಕೊಡ್ಬೇಕು ಅನ್ನುವಂತ ನಡ್ದದಲ್ರಿಪ್ಪ. ಆ ಟೈಮ್ದೊಳಗ ಈ ಗುರುವಿನ ಶಿಷ್ಯ ಏನಿದ್ದಲ್ಲ ಹಿಂಬಾಲ, ಹಾ ಇವ ಊರಾಗಿನ ಜನರಿಗೆ ನಿಂದೇದ ಮಾತು ಮಾತಾಡ್ತಿದ್ದ. ಹಾ ಹಾ ಹೆಣ್ಮಗಳು ಕಸ ತೆಗೆದು ಹೊಟ್ಟೆ ತುಂಬಿಕೊಳ್ಳು ಅಂತಕಿ ಹಾ ಹಾ ಮುಂಜಾನೆ ಎದ್ದು ಬುತ್ತಿ ಕೊಡ್ತಾಳ, ಮಧ್ಯಾಹ್ನಕ್ಕೆ ಖಾಲಿ ತಾಟ ತಗೊಂಡು ಹೋಗ್ತಾಳ. ಹಾ ಹಾ ಆ ಮಗ ಈ ಹೆಣ್ಮಗಳಿಗೆ ಏನೋ ಹೋಯ್ತತ್ತ ನಿಂದೇದ ಮಾತು ಮಾತಾಡ್ತಿದ್ದ. ಹಾ ಆ ಟೈಮದೊಳಗ ಇಟ್ಟು ಮಾತಾಡುವಂತ ಮಾತಿಗೆ ಹಾ ಹಾ ಗುರು ಏನ್ ಹೇಳ್ತಿದ್ದ, ಏನ್ರಿ? ನಾ ಇದೇ ಯಾರಿಗೆ ಶಿಕ್ಷೆ ಆಗ್ಬೇಕು ಏನನ್ನುವಂತದ್ ಹೇಳುವಾಗ, ಹಾ ಹಾ ಇಂತಾದ ಮಾತನ್ನ ಮಾತಾಡಿನಿ ಅನ್ನೋದ್ರೊಳಗ ಅಲ್ಲಿ ವೈಕುಂಠದಾಗ ನ್ಯಾಯ ಬಗೆಹರಿತು. ಹಾ ಅನ್ನದಾನ ಮಾಡುವಂತ ಹೆಣ್ಣ ಮಗಳಿಗೆ ಅಲ್ಲದ ನಿಂದೆದ ಮಾತ ಮಹಾತ್ಮರಿಗೆ ಹೋಲಿಸಿರ್ತಕ್ಕಂತ ಹೌದಲ್ರಿಪ್ಪ. ಅಂತ ಒಬ್ಬ ಕನಿಟಿಗೇಡಿಗೆ ಇದು ಶಿಕ್ಷೆ ಆಗಲಿ ಅಂತೇಳಿ ವೈಕುಂಠದೊಳಗ ನ್ಯಾಯ ಆಯ್ತು. ಪುಣ್ಯಾತ್ಮರಿ, ಹಾ 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 ವೈಕುಂಠದಾಗ ನ್ಯಾಯ ಆಯ್ತು. ನ್ಯಾಯ ಆಯ್ತಲ್ರಿಪ್ಪ. ಪುರಾಣ, ಪ್ರವಚನ, ಭಜನ, ಕೀರ್ತನ, ಸತ್ಸಂಗ ಎಲ್ಲಿ ನಡೆದಿರ್ತದ, ನಡೆದಿರ್ತಾವ. ಯಾರ ನಿಂದೆದ ಮಾತಾಡ್ತಾರ ಹಾ ಹಾ ಅಂತವ್ರಿಗೆ ವೈಕುಂಠದಿಂದ ಪತ್ರ ಬಂದ ಶಿಕ್ಷೆ ಆಗ್ತದ ಅಂತೇಳಿ ಹಿಂಗ ಮಹಾತ್ಮರು ಹೇಳ್ತಾರ. ಹೇಳ್ತಾರ. ನಾ ಹೇಳುವಂತ ಮಾತ ಅಲ್ಲ. ಅಲ್ಲಲ್ರಿಪ್ಪ ಅದು. ಹತ್ತಿ ತಿರುಗ್ಯಾರ ಕುದರಿಯ ಮ್ಯಾಲ, ಜಾಡಿ ಹೊತ್ತ ಹೆಗಲ ಮ್ಯಾಲ, ಹಲ್ಲೂರ ಸತ್ತನ ಬರದನ ಚಾಲ, ಹಲ್ಲೂರ ಸತ್ತನ ಬರದನ ಚಾಲ, ವಿದ್ಯಾಧರ ನಮ ಬೆಂಬಲ. ಹತ್ತಿ ಹನಿ ಮ್ಯಾಲ ಬಂಡರ ಸಣ್ಣದಲ್ಲ, ಜೀವನ ಆಗೋದು ಸಫಲ. ಭಗವಂತನ ಭಂಡಾರ ಹಚ್ಚಿದ್ರ ನಮ್ಮ ಜೀವನ ಆಗುದು ಸಫಲ. ಇದಕ್ಕೆ ಇವನೇ ಕಾರಣ. ಸಾಯಕ್ ನಿಂತಿದ್ದ ಮಗ ಯಾವಾಗ ಗಂಗ್ಲಿಂಗ್ ಮುತ್ಯ ಉಳಿಸಿದ, ಅವತ್ತು ಗಂಗ್ಲಿಂಗ್ ಮುತ್ಯ ಅಂದ ನೆನಪಾಯ್ತು ನೋಡು. 20 ವರ್ಷ ಅವ್ನ ಅನ್ನ ಉಣ್ತಿದ್ವಿ, ಇಲ್ಲೇ ಹಾಡ್ತಿದ್ವಿ, ಅವನ ಜಾತ್ರೆನ್ ರೊಕ್ಕ ತಗೊಂಡ್ ಹೋಗ್ತಿದ್ವಿ. ಕರೆ ಗಂಗ್ಲಿಂಗ್ ಮುತ್ಯ ಆತ ನಮ್ ಬಾಯಿಲಿ ಅನ್ನಕ್ ಬಂದಿಲ್ಲ. ಯಾವಾಗ ಸಂಕಟ ಬತ್ತು ಅವಾಗ ವೆಂಕಟರಮಣ ನೆನಪಾಯ್ತು ನೋಡು. ನೆನಪಾಯ್ತಲ್ರಿಪ್ಪ. ಅವಾಗ ಯಾವಾಗ ಆ ರೋಗ ನಿವಾರಣೆ ಗಂಗ್ಲಿಂಗ್ ಮುತ್ಯ ಮಾಡಿದ್ವು, ಮಗ ಕಾಲಿ ಅಲ್ಲ ತೆಲಿಲಿ ಬರ್ತಾನ್ರಿ. ಈಗ ಬಂದ್ ಗಾಡಿಯಾಗ ನಿಲ್ದ ಪೆಟ್ಟಿಗೆ ಹಿಂಗ್ ಓಡ್ತಿದ್. ಯಾಕೋ ಅನ್ಯ ಮುತ್ಯಾಗ ಹೋಗಿ ಬರ್ತೀನಿ ಅಪ್ಪ ಮೊದಲಂದ. ಅವನ ಕಡೆ ಇಲ್ಲ, ಹೆಂಡತಿ ಕಡೆ ಇಲ್ಲ, ಮಕ್ಕಳ ಕಡೆ ಇಲ್ಲ, ಕೂತ್ರು ಗಂಗಲಿಂಗ, ನಿತ್ರು ಗಂಗಲಿಂಗ. ಈಗ ಗಂಗಲಿಂಗ ಬರ್ತಾನ ಬಯ್ಯಾಗ. ಯಾಕ ಉಳಿಸ್ಯಾನು? ಉಳಿಸ್ಯಾನಲ್ರಿಪ್ಪ. ಇಲ್ಲಾಂದ್ರೆ ಹಲಿಗೆ ಹೊಡಿತಿದ್ದ ಮಗ. ಹಚ್ಚಿ ಹನಿ ಮ್ಯಾಲ ಬಂಡರ ಸಣ್ಣದಲ್ಲ, ಜೀವನ ಆಗೋದು ಸಫಲ. ಗಂಗೆಲೆ ಗಣಲೇಲ ಬಾಳೈತೆ ಮೇಗೆಲ, ಗಂಗೆಲೆ ಗಣಲೇಲ ಬಾಳೈತೆ ಮೇಗೆಲ. ಕಾಲ ಸಾಗಿ
ಗಂಗೆಲಿಂಗನ ಲೇಲ ಬಾಳೈತಿ ಮೇಗೆಲ ಗಂಗೆಲಿಂಗನ ಲೇಲ ಬಾಳೈತಿ ಮೇಗೆಲ